ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಬಿಸಿ ಬಿಸಿಯಾಗಿ ಬಿಸಿಬೇಳೆ ಭಾತನ್ನು ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಈ ಕಪ್ ತೊಗೊಂಡಿದ್ದೀನಲ್ಲ, ಈ ಕಪ್ಪಿಂದ 3 ಕಪ್ ನೀರನ್ನು ನಾನು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಅದೇ ಕಪ್ ಅಳತೆಯಲ್ಲಿ ನಾನು ಅಕ್ಕಿ ಮತ್ತು ಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಬೇಕಾಗಿರೋ ತರಕಾರಿನ ತೊಗೋಬೋದು. ಇಲ್ಲಿ ನಾನು ನವಿಲುಕೋಸು ಅಂದರೆ ಗೆಡ್ಡೆಕೋಸು, ಬಟಾಣಿ, ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ನಾನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ತರಕಾರಿನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಆಲೂಗೆಡ್ಡೆನೂ ಕೂಡ ಬೇಕಾದರೆ ಹಾಕ್ಕೋಬೋದು. ನಾನು ಇದೇ ಕಪ್ಪಿಂದ 1 ಕಪ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು 10 ಮಿನಿಟ್ಸು. ನೋಡಿ, ಆ ಅಕ್ಕಿನೂ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಅದೇ ಕಪ್ಪಿಂದನೇ ಅರ್ಧ ಕಪ್ ಆಗೋಷ್ಟು ಬೇಳೆನೂ ಕೂಡ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಲ್ಲನೂ ಒಂದೇ ಸತಿ ಚೆನ್ನಾಗಿ ಬೇಯಲಿ ಅಂತ. ಇಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಬೇಳೆ ಗಟ್ಟಿಯಾಗಿರುತ್ತೆ, ಅಕ್ಕಿ ಅಷ್ಟೇ ಬೆಂದ್ಕೊಂಡ್ಬಿಡತ್ತೆ. ಅದಕ್ಕೆ ಎರಡೂ ನಾನು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಒಂದು 10 to 15 ಮಿನಿಟ್ಸು ನೆನೆಸಿಟ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ನೆಂದಿದೆ. ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ನಾವು ಇಲ್ಲಿ ಬೇಯಿಸೋಕ್ಕೆ ಇಡಬೇಕು. ಇದಕ್ಕೆ ನಾವು ಒಂದು 2 ವಿಷಲ್ಸ್ ಮಾಡಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಸ್ವಲ್ಪ ಹೊತ್ತು ನೆನೆಸಿರೋದ್ರಿಂದ 2 ವಿಷಲಲ್ಲಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ತುಂಬ 3-4 ವಿಷಲ್ ಮಾಡೋದು ಬೇಡ. ಯಾಕೆಂದರೆ ಎಲ್ಲ ಮೆತ್ತಗಾಗ್ಬಿಟ್ರೆ ತಿನ್ನೋಕ್ಕೆ ಏನೂ ಚೆನ್ನಾಗಿ ಅನಿಸಲ್ಲ. ಸೊ ನೋಡಿ, ನಾನೆಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿ ನಾನು ಈ ಕುಕ್ಕರ್ನ 2 ವಿಷಲ್ ಮಾಡೋಕ್ಕೆ ಇಟ್ಕೊತೀನಿ. ಅದಾದಮೇಲೆ ನಾನು ಇಲ್ಲಿ ಒಂದು ಪ್ಯಾನಾಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೋಬೇಕು. ಸೊ ಅದಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಅಡುಗೆಗೆ ಉಪ್ಪನ್ನು ನಾನು ಯಾವಾಗಲೂ ಪಿಂಕ್ ಕಲರ್ ಸಾಲ್ಟನ್ನ ಯೂಸ್ ಮಾಡ್ತೀನಿ. ಪಿಂಕ್ ರಾಕ್ ಸಾಲ್ಟನ್ನ ನೀವು ಯೂಸ್ ಮಾಡ್ಬೋದು. ಯಾಕೆಂದರೆ ಅದರಿಂದ ಸ್ವಲ್ಪ ವಿಟಮಿನ್ಸ್ ಅಂತ ಅಂದರೆ ಅಯೋಡಿನ್ ಅಂಶ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ. ಹಾಗೆಯೇ ಶುಗರ್ BP ಎಲ್ಲ ಕಂಟ್ರೋಲಲ್ಲಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ನಾನು ಸಾಸಿವೆ, ಜೀರಿಗೆ ಎಲ್ಲನ ಒಗ್ಗರಣೆಗೆ ಕೊಟ್ಟಿದ್ದೀನಿ. ಕರಿಬೇವನ್ನು ಹಾಕಿದ್ದೀನಿ. ನಾನು ಈರುಳ್ಳಿನ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ. ನೀವು ದಪ್ಪಕ್ಕೆ ಹಾಕಿದ್ರೇ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ಇಲ್ಲಿ ನೋಡಿ, ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ನಾನು ಸ್ವಲ್ಪ ಹಿಂಗನ್ನು ಹಾಕ್ತೀನಿ. ಯಾಕೆಂದರೆ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಅದನ್ನು ಕೂಡ ಚೆನ್ನಾಗೆ ತೊಳೆದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೂ ಬೇಡ, ತುಂಬ ದಪ್ಪನೂ ಬೇಡ, ಒಂದು ಮೀಡಿಯಮ್ ಸೈಜಿಗಿದ್ದರೆ ಸಾಕು. ಹಾಗೆ ನಾನು ಸ್ವಲ್ಪ ಟೊಮೆಟೊನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲನೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದ್ಕೊಂಡ್ರೆ ಸಾಕು. ಇದನ್ನು ನಾವು ಮತ್ತೆ ಬೇಯಿಸ್ತೀವಿ ಇನ್ನೊಂದು ಸತಿ, ಬಟ್ ಒಗ್ಗರಣೆಯಲ್ಲಿ ಬೆಂದ್ಕೋಬೇಕು. ನಾವು ಬಿಸಿಬೇಳೆ ಭಾತ್ ಮಾಡೋದ್ರಿಂದ ನಾನು ರೆಡಿ ಪೌಡ್ರನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ನಾನು ಮನೆಯಲ್ಲಿ ರೆಡಿ ಮಾಡಿಲ್ಲ ಪೌಡ್ರನ್ನು. ನೋಡಿ, ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಗೆ ನಿಮ್ಗೆ ಬಿಸಿಬೇಳೆ ಭಾತ್ ಸ್ವಲ್ಪ ಖಾರನೇ ಇರಲಿ ಅನ್ನೋರು ಅಚ್ಚ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿರೋದು. ನೋಡಿ, ಇದು ಬಿಸಿಬೇಳೆ ಭಾತ್ ಪೌಡ್ರು. ಇದಕ್ಕೆ ನಾನು 1.5 ಟೀ ಸ್ಪೂನ್ ಆಗೋಷ್ಟು ಬಿಸಿಬೇಳೆ ಭಾತ್ನ ಪೌಡ್ರನ್ನ ಹಾಕ್ಕೊತೀನಿ. ನೋಡಿ, ನಾನು MTR ಅವ್ರದ್ದು ಬಿಸಿಬೇಳೆ ಭಾತ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಆಗಲೇ 1 ಸ್ಪೂನ್ ಹಾಕಿದ್ದೀನಿ, ಈಗ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ನಾನು ಟೀ ಸ್ಪೂನ್ನ ಇಲ್ಲಿ ಯೂಸ್ ಮಾಡ್ತಿರೋದು, ಟೇಬಲ್ ಸ್ಪೂನ್ ಅಲ್ಲ. ನೋಡಿ, ಟೀ ಸ್ಪೂನನ್ನೇ ಯೂಸ್ ಮಾಡಿ. ಟೇಬಲ್ ಸ್ಪೂನ್ ಅಂದರೆ ಪೌಡ್ರ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಟೀ ಸ್ಪೂನನ್ನೇ ಯೂಸ್ ಮಾಡಿ. ನೋಡಿ, ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಿ. ಅದಾದಮೇಲೆ ನಾನು ಇದು ಬೇಯಲಿ ಅಂತ ಹೇಳಿ 1 ಕಪ್ ನೀರನ್ನು ಹಾಕ್ಕೊತೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ. ಉಪ್ಪು ನಾನು ಅನ್ನ ಅದು ಬೇಳೆ ಎಲ್ಲ ಅಕ್ಕಿ ಎಲ್ಲ ಇಡಬೇಕಾದ್ರೆ ಅದಕ್ಕೂ ಹಾಕಿದ್ದೀನಿ. ಇದಕ್ಕೂ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಆಮೇಲೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ. ಕಡಿಮೆ ಆದರೆ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ನಾನು 1 ಲೋಟ ನೀರನ್ನು ಹಾಕ್ತೀನಿ. ಯಾವ ಕಪ್ಪನ್ನು ತೊಗೊಂಡಿದ್ನಲ್ಲ ನಾನು ಅಕ್ಕಿಗೆ ಇಡಬೇಕಾದ್ರೆ ಅದೇ ಕಪ್ಪಿಂದ 1 ಕಪ್ ನೀರನ್ನು ಹಾಕಿದ್ದೀನಿ. ಇದು ಸ್ವಲ್ಪ ನೀರಲ್ಲಿ ಬೆಂದ್ಕೋಬೇಕು. ಅದೇನು ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿದ್ದೀವಲ್ಲ, ಅದು ನೀರಲ್ಲಿ ಬೆಂದ್ಕೊಂಡ್ಮೇಲೆ ನಾವು ಈ ಒಗ್ಗರಣೆನ ನಾವು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದು ಮಾಡಬೇಕು. ನೋಡಿ, ಇಲ್ಲಿ ನಾನು ಈ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಕುಕ್ಕರ್ನ ಇಟ್ಟಿದ್ದೆ. ಇಲ್ಲಿ ನೋಡಿ, ಇದು ಬೆಂದಿದೆ. ಅಕ್ಕಿ ಇಷ್ಟು ಬೆಂದರೆ ಸಾಕು, ತುಂಬ ಬೆಂದ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಈ ಲೆವೆಲಿಗೆ ಬೆಂದ್ಕೊಂಡ್ರೆ ಸಾಕು. ಈಗ ನೋಡಿ, ಒಗ್ಗರಣೆನೂ ಆಗಿದೆ.
ಈ ಒಗ್ಗರಣೆನೂ ಮತ್ತು ಅಕ್ಕಿ ಏನು ಬೇಯಿಸ್ಕೊಂಡಿದ್ವಲ್ಲ, ಅನ್ನ ಎಲ್ಲ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಮಿಕ್ಸ್ ಮಾಡಿಬಿಡೋಣ. ನೋಡಿ, ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೋಡಿಕೊಂಡು ಆಮೇಲೆ ನೀವು ನೀರು ಹಾಕ್ಕೊಳ್ಳಿ. ಅಷ್ಟೇ. ತುಂಬ ಅಕ್ಕಿ ಬೇಯಿಸಬೇಕಾದ್ರೆ ನೀರು ಜಾಸ್ತಿ ಇಟ್ಬಿಟ್ರೆ ಒಂಥರನೇ ತುಂಬ ಪಾಯಸ ಆದಂಗೆ ಆಗ್ಬಿಡುತ್ತೆ. ಅದು ಬಿಸಿಬೇಳೆಭಾತ್ ತಿನ್ನೋಕ್ಕೆ ಟೇಸ್ಟ್ ಇರೋಲ್ಲ. ಬಿಸಿಬೇಳೆಭಾತ್ ಅಂದರೆ ಅದು ಅನ್ನ ಅವೆಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಸಿಗಬೇಕು, ಅವಾಗ ಒಂದು ಟೇಸ್ಟ್ ಬರುತ್ತೆ ಅಂತ. ನೋಡಿ, ಇಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಈ ಟೈಮಲ್ಲಿ ಚೆಕ್ ಮಾಡಿ ಉಪ್ಪು ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ಖಾರ ಬೇಕಂದ್ರೂ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅದೇ ಕುಕ್ಕರಲ್ಲಿ ಮತ್ತೆ ಒಂದು ವಿಷಲ್ ತೆಗೆಸ್ಕೋಬೇಕು. ಅದಕ್ಕೋಸ್ಕರನೇ ಅದೇ ಕುಕ್ಕರಲ್ಲಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ನಾನು ಇನ್ನೊಂದು ಕಪ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡಿ. ನೀರು ನಿಮಗೆ ಗೊತ್ತಾಗುತ್ತೆ ಬೇಕೋ ಬೇಡ ಅಂತ ಹೇಳಿ. ಆ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ನೋಡಿ, ನೀರು ಸಾಕು ನಮಗೆ, ಇನ್ನು ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ನಾವು ಇದನ್ನು ಒಂದು ವಿಷಲ್ ಮಾಡೋಣ. ಒಂದು ವಿಷಲ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಆಗುತ್ತೆ. ನಾವು ಬಿಸಿಬೇಳೆಭಾತನ್ನ ಬೂಂದಿ ಖಾರ ಜೊತೆ ತಿನ್ನಬೇಕು. ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತು, ಯಾಕೆಂದರೆ ಅದು ಕಾಂಬಿನೇಷನ್ನು, ಹಾಗಾಗಿ ಅದ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಬಿಸಿಬೇಳೆಭಾತ್ ಒಂದು ವಿಷಲ್ ತೆಗ್ದಾಯ್ತು. ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿ. ಇದನ್ನು ನಾವು ಮನೆಯಲ್ಲಿ ಯಾರು ನೆಂಟರು ಬರ್ತಿದ್ದಾಗ, ಫಂಕ್ಷನ್ ಇದ್ದಾಗ, ಟಿಫಿನ್ ಬಾಕ್ಸಿಗೆ ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಹಾಗಾದರೆ ವೀಕ್ಷಕರೇ, ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ.